ನೋಡಿ ಇಲ್ಲಿ ಉಪೇಂದ್ರ ಅವರು ನಮ್ಮ ಕೋಟೆ ಪ್ರಭಾಕರ್ ಮದುವೆ ಉಪೇಂದ್ರ ಅವರು ನೋಡಿ ಅವಾಗ ಇದು ರಾಜ್ಕುಮಾರ್ ನನ್ನ ಮದುವೆಗೆ ಬಂದಿದ್ದು ಸರ್. ಓಂ ಬಂದು ಒಂದು ವರ್ಷ ಆದಮೇಲೆ ಮದುವೆ ಆಗಿದ್ದು. ಅಲ್ಲಿ ರಾಜ್ಕುಮಾರ್ ಅವ್ರಿಗೆ ಕಾರ್ಡ್ ಕೊಡೋಕೆ ಹೋದಾಗ ನಾನು ಉಪೇಂದ್ರ ಈ ಪ್ರವೀಣ್ ನಾಯಕ್ ಎಲ್ಲ ಹೋಗಿದ್ವಿ. ನನ್ನ ಕಂಡ್ರೆ ತುಂಬ ಇಷ್ಟ ರಾಜ್ಕುಮಾರ್ ಅವ್ರಿಗೆ. ಚೆನ್ನಾಗಿ ಯಾಕಂಗಂತೀಯ ನಾನು ಬರ್ತೀನಿ ಅಂತ ಹೇಳಿದಿನ ಬಂದೇ ಬರ್ತೀನಿ ಅಂದರು. ಈ ಓಂ ಸಿನಿಮಾ ಏನಾದರೂ ಈ ಟೈಮಲ್ಲಿ ಬಂದುಬಿಟ್ಟಿದ್ರೆ ನೆಕ್ಸ್ಟ್ ಪಿಕ್ಚರ್ ನಾವು ಹೀರೋಗಳು. ಬ್ರಹ್ಮಾನಂದ ಓಂಕಾರ. ಸೊ ಅವಾಗಲೇ ಉಯ್ಯಾಲೆಲ್ಲ ಪ್ಲಾನ್ ಮಾಡಿಬಿಟ್ಟಿದ್ರೆ? ಹಾಂ, ಆಗ ಅದು ನಮ್ಮ ಸ್ನೇಹಿತರೊಬ್ರು ಇದ್ದರು, ಶೆಲ್ಲು ಅಂದ್ಬಿಟ್ಟು JP ನಗರಲ್ಲಿ ದೇವಗಿರಿ ವೆಂಕಟೇಶ್ವರ ದೇವಸ್ಥಾನ ಇದೆ. ಅವನ ಫ್ರೆಂಡು ಅವ್ರ ಮನೇಲಿ ನೋಡಿದ್ದೆ ಇದು. ನನಗೊಂದು ಬೇಕು ಅಂದೆ. ಒಂದು ನಮ್ಮ ಮಿಸ್ಸಕ್ಕೆ ತುಂಬ ಆಸೆ ಇತ್ತು, ಒಂದು ಉಯ್ಯಾಲೆ ಬೇಕು ಅಂತ. ಅವಾಗ ಮಾಡಿಸಿದ್ದು ಉಯ್ಯಾಲೆ. ನೈಸ್. ಇವತ್ತೇ ಕೂತ್ಕೊತಾ ಇರೋದು ಭಾಳ ದಿನ ಆದಮೇಲೆ. ಅಲ್ಲ ನೋಡಿ, ತುಂಬ ಜನ ಆಗ್ತಾರೆ ಕೂತ್ಕೊಳ್ಳಲ್ಲ. ಯಾಕೆ? ಟೈಮ್ ಇರಲ್ವಲ್ಲ ಸರ್ ನಮಗೆಲ್ಲಿ ಇಲ್ಲಿ ಶೂಟಿಂಗ್ ಇತ್ತು ಅಂದರೆ ಬೆಳಿಗ್ಗೆ 5 ಗಂಟೆಗೆ ಜಿಮ್ಗೆ ಹೋಗ್ತೀವಿ. 1 ಅವರ್ ಜಿಮ್ಗೆ ಹೋಗಿ ಬರ್ತೀನಿ. ಬಟ್ ಶೂಟಿಂಗ್ ಹೋಯ್ತು ಅಂದರೆ ಅಲ್ಲಿಂದ ಸೀದಾ ಸಾಯಂಕಾಲ ಬೇಗ ಶೂಟಿಂಗ್ ಆಯ್ತು ಅಂದರೆ ಕಳಸ್ಬಳಿಗೆ ಹೋಗ್ತೀನಿ. ಅಲ್ಲಿಂದ ಬರೋಷ್ಟರಲ್ಲಿ 9:30 10 ಗಂಟೆ ಆಗುತ್ತೆ. ಇನ್ನೆಲ್ಲಿ ಇದಕ್ಕೆಲ್ಲ ಟೈಮ್ ಇರಲ್ಲ ನನಗೆ. ಸೊ ನೀವು ಫುಲ್ ಡೇ ಬ್ಯುಸಿ ಇರ್ತೀರಿ? ಆಲ್ಮೋಸ್ಟ್ ನಂಗೆ ಮೊದಲಿಂದ ಬ್ಯುಸಿ ಆಗಿರೋದೇ ಆಸೆ. ಶೂಟಿಂಗ್ ಇಲ್ಲ ಅಂದರೆ? ಶೂಟಿಂಗ್ ಇಲ್ಲ ಅಂದರೆ ಕಳಸ್ಬಳಿಗೆ ಹೋಗ್ತೀನಲ್ಲ ಆಫೀಸ್ಗೆ. ಜಿಮ್ ಮುಗಿಸಿ ಟಿಫನ್ ಮಾಡ್ಕೊಂಡು ಬೆಳಗ್ಗೆ ಹೊರಟ್ಬಿಡ್ತೀನಿ. ಅದು ಏನು ಅಂದರೆ ಇಲ್ಲಿ ಹೋಗೋದಕ್ಕೆ ಒಂದು 3/4 ಗಂಟೆ ಆಗುತ್ತೆ, ಬರೋದಕ್ಕೆ ಒಂದು 3/4 ಗಂಟೆ ಆಗುತ್ತೆ. 2 ಅವರ್ ಅಲ್ಲೇ ಹೋಗ್ಬಿಡ್ತದೆ. ಇನ್ನು ಬಂದು ಮಧ್ಯಾಹ್ನ ಬಂದು 1 ಅವರ್ 2 ಅವರ್ ರೆಸ್ಟ್ ತೊಗೊತೀನಿ. ಹೇಗೇನು ಸಾಯಂಕಾಲ ಹೋಗ್ತೀನಿ, ರಾತ್ರಿ ಬಂದುಬಿಡ್ತೀನಿ. ಓಕೆ, ಟ್ರಾವೆಲ್ಸಲ್ಲಿ ಇರ್ತೀರಿ? ಹಾಂ, ಟ್ರಾವೆಲ್ಸಲ್ಲಿ. ಏನು ನಿಮ್ಮ ಟ್ರಾವೆಲ್ಸ್ ಹೆಸರು? ನಂದು ಪ್ರಫುಲ್ಲ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಮಗಳದು. ಅಂದರೆ ಈ ಮೊದಲ ಥರ ಇಲ್ಲ ಈಗ. ಅವಾಗೆಲ್ಲ ಏನು ಅಂದರೆ ನಮ್ಮ ಅಣ್ಣಂದ್ರದ್ದು ಎಲ್ಲ ಮೈಸೂರು ಊಟಿ ಕೊಡೋಕೆನಲ್ಲಿ ಪ್ಯಾಕೇಜ್ ಅಂತಿತ್ತು. ಆವಾಗಲೇ ಒಂದು 30-40 ಬಸ್ಗಳು ಹೋಗೋದು ನಮ್ಮದು. ಅವಾಗೆಲ್ಲ ನಾವು ನೋಡ್ಕೊಳ್ಳೋವಾಗ ಅಂದರೆ ಅಷ್ಟು ಬ್ಯುಸಿಯಾಗಿತ್ತು, ಅಷ್ಟು ಸಂಪಾದನೆ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಈಗ ಎಲ್ಲನೂ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗೋಯ್ತಲ್ಲ. ಆನ್ಲೈನ್ ಬಗ್ಗೆ ಎಲ್ಲ ಫುಲ್ಲು ಡೆಲ್ ಆಗೋಯ್ತು. ಜನ ಅಲ್ಲಿ ಮಾಡ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಇವಾಗ ನಮ್ಮ ಸಿದ್ದರಾಮಯ್ಯ ಬೇರೆ ಫ್ರೀ ಬೇರೆ ಮಾಡಿಬಿಟ್ರಲ್ಲ, ಇನ್ನು ರೂಟ್ ಗಾಡಿಗಳೆಲ್ಲ ಸತ್ತೋಯ್ತು ಎಲ್ಲನೂ. ನಾರ್ಮಲಾಗಿ ಹೋಗ್ತಾ ಇದೆಯಾ? ಏನಿಲ್ಲ, 10 ಬಸ್ ಹೋಗೋದು, 1 ಬಸ್ ಹೋಗುತ್ತೆ ಆ ಥರ. ಆಮೇಲೆ ಬಸ್ ಸ್ಟ್ಯಾಂಡ್ ಬೇರೆ ಹೊಡೆದ್ಬಿಟ್ರಲ್ಲ, ಬಸ್ ಸ್ಟ್ಯಾಂಡ್ ಹೊಡೆದು ಕಟ್ಸ್ಬಿಟ್ರು. ಅದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಥರ ಮಾಡಿದ್ರು. ಅದು ಈ ಪ್ರೈವೇಟ್ ಗಾಡಿಗಳಿಗೆ ಮಾತ್ರ ಈ ಕಡೆ ಮಾಡಿಬಿಟ್ಟು ಗೌರ್ಮೆಂಟ್ ಗಾಡಿಗಳು ಫುಲ್ ಆ ಕಡೆ ಬಿಟ್ಬಿಟ್ರು. ಮೊದಲು ಜಾಸ್ತಿ ನಮ್ಮದು ಇತ್ತು, ಪ್ರೈವೇಟ್ ಗಾಡಿಗಳು ಜಾಸ್ತಿ ಇತ್ತು, ಗೌರ್ಮೆಂಟ್ ಗಾಡಿಗಳು ಕಮ್ಮಿ ಇತ್ತು. ಈ ಗೌರ್ಮೆಂಟ್ ಗಾಡಿಗಳು ಜಾಸ್ತಿ ಆಗ್ಬಿಡೈತೆ, ನಮ್ಮ ಗಾಡಿಗಳು ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ಆ ರೋಡ್ ಪೂರ್ತಿ ಬರೀ ಟ್ರಾವೆಲ್ಸ್ ಬಸ್ ಇದೆ. ಹೌದೌದೌದು, ಸಾಯಂಕಾಲ ಆದ್ರಂತೂ ಫುಲ್ ಗಿಜಿ. ಹೌದೌದೌದು. ಅಂದರೆ ಮೊದಲಿನ ಆ ಮಜಾ ಇಲ್ಲ, ಈಗೆಲ್ಲನೂ ಹೋಯ್ತು. ನಮ್ದು ಎಲ್ಲ ಬಸ್ಗಳೆಲ್ಲ ಮಾರಿಬಿಟ್ವಿ. ಅವಾಗೆಲ್ಲನೂ ಫುಲ್ ಸುಮಾರು ಬಸ್ಗಳೆಲ್ಲ ಮಾರಿಬಿಟ್ವಿ ಅವಾಗ. ಯಾವನ್ಲ ಅವ್ನು ಡೈರೆಕ್ಟ್ರು? ಸರ್ ನಮಸ್ಕಾರ ಸರ್, ನಾನೇ ಸರ್ ಈ ಪಿಕ್ಚರ್ ಡೈರೆಕ್ಟ್ರು. ಮಗಳು ಮಗ ಈಗ ಕೆಲ್ಸಕ್ಕೆ ಹೋಗ್ತಾವನೆ, ಭಾಷೆಯಲ್ಲಿ ಹೋಗ್ತಾವನೆ. ಭಾಷೆಯಲ್ಲಿ ಹೋಗ್ತಾವನೆ. ಈಗ 1 ಇಯರ್ ಆಯಿತು ಅವನು ಇಂಜಿನಿಯರ್ ಮುಗಿದು. ಮಗಳು SNN ಅಂದ್ಬಿಟ್ಟು ಕಂಪ್ನಿ ಒಂದಿದೆ, ಅಲ್ಲಿ ಜಾಬ್ ಹೋಗ್ತಾಳೆ. ಇಲ್ಲೇ ಮನೆ ಅವ್ರದ್ದು, ಇಲ್ಲಿ ವಸಂತಪುರದ ಹತ್ರನೇ ಮನೆ. ಅಳಿಯನು ಮಗಳು ಇಲ್ಲಿದೆ, ಸಪ್ರೇಟ್ ಆಗಿದ್ದಾರೆ. ಸರ್ ಎಂತ ಒಳ್ಳೆ ಬೆಳಕಿದೆ ನೋಡಿ ಸರ್ ಇಲ್ಲಿ. ಮೇಲೆ ಗಾಜ್ ಹಾಕಿದ್ರೆ ಓಪನ್ ಗ್ಲಾಸ್. ವಾವ್, ನೋಡಿ ನಮ್ಮ ಕೋಟೆ ಪ್ರಭಾಕರ್ ಅವ್ರ ಮನೆಯ ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ ಫಸ್ಟ್ ಫ್ಲೋರ್ ಎಷ್ಟು ಚೆನ್ನಾಗಿದೆ ಇಲ್ಲಿ. ಇದು ನಿಮ್ಮ ಪ್ರೈವೇಟ್ ಸ್ಪೇಸ್? ಹೌದು, ಪ್ರೈವೇಟ್ ಪ್ಲೇಸ್ ಅಂದರೆ ಏನು, ಅದೇ ಮ್ಯಾಚ್ಗಳು ಅದು ಇದ್ದಾಗ ನನ್ನ ಮಗ ನೋಡ್ತಾ ಇರ್ತಾನೆ ಇಲ್ಲಿ. ನಾನಂತೂ ಕಮ್ಮಿ ಬರೋದು ನೋಡಿ, TV ನೋಡೋದಲ್ಲ. ಅವರು ಮಗ ಬಂದರೆ ನೋಡ್ಕೊಂಡಿರ್ತಾನೆ. ಇದು ಸರ್ ಎಂತ ಅಪರೂಪದ ಫೋಟೋ ಇದೆ, ತೋರಿಸಿ ಸರ್. ಸರ್ ಇದು ರಾಜ್ಕುಮಾರ್ ನನ್ನ ಮದುವೆಗೆ ಬಂದಿದ್ದು ಸರ್. ಯಾವಾಗ? 29 ವರ್ಷದಿಂದ? ಹೌದು ಸರ್. ಆದರೆ ಓಂ ಬಂದ್ಬಿಟ್ಟಿತ್ತು ಅಷ್ಟೊತ್ತಿಗೆ? ಓಂ ಬಂದು 1 ವರ್ಷ ಆದಮೇಲೆ ಮದುವೆ ಆಗಿದ್ದು ನಾನು. ಸೊ ನೀವು ಸ್ಟಾರ್ ಆದಮೇಲೆ ಮದುವೆ ಆಗಿರೋದು? ಹೌದು. ಸೊ ಎಲ್ಲಿ ಮದುವೆ ಆಗಿದ್ದು? ಚಾಮರಾಜ್, ಸೌತ್ ಆ್ಯಂಡ್ ಸರ್ಕಲ್. ಚಾಮರಾಜ್. ಅಲ್ಲಿ ರಾಜ್ಕುಮಾರ್ ಅವ್ರಿಗೆ ಕಾರ್ಡ್ ಕೊಡೋಕೆ ಹೋದಾಗ ನಾನು ಉಪೇಂದ್ರ, ಈ ಪ್ರವೀಣ್ ನಾಯಕ್ ಎಲ್ಲ ಹೋಗಿದ್ವಿ. ನನ್ನ ಕಂಡ್ರೆ ತುಂಬ ಇಷ್ಟ ರಾಜ್ಕುಮಾರ್ ಅವ್ರಿಗೆ. ಈ ಸಿನಿಮಾಲೆಲ್ಲ ನೋಡಿದ್ರಲ್ಲ, ಈ ಕಾಮಿಡಿದೆಲ್ಲ ನಾನು ನೋಡಿದಾಗೆಲ್ಲ ನಂಗೆ ತುಂಬ ಅಂದರೆ ಅವಾಗವಾಗ ಕರೆಯೋರು. ಅಂದರೆ ಒಂದು 2 ತಿಂಗಳು 3 ತಿಂಗಳು ಹೋಗಿಲ್ಲ ಅಂದರೆ ನಮ್ಮ ಪ್ರವೀಣ್ ನಾಯಕ್ ಹೇಳೋರು, ಎಲ್ಲೋ ಪ್ರಭಾಕರ್ ಬರ್ತಾ ಇಲ್ಲ ಕರ್ಸು ಅಂತ. ಅಂದರೆ ಅವ್ರಿಗೆ ಇಷ್ಟವಾದ ತಿಂಡಿಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ಅವ್ರು ನಮ್ಗೆ ಇಷ್ಟವಾದ ಅವ್ರ ಮನೇಲಿ ಮಾಡಿರೋರು. ಅವಾಗ ಹೋಗ್ತಾಯಿದ್ವಿ. ಅದಾದಮೇಲೆ ಮದುವೆ ಟೈಮಲ್ಲಿ ಪ್ರವೀಣನ ಉಪೇಂದ್ರ ಹೇಳಿದ್ರು, ಅಪ್ಪಾಜಿ ಏನೋ ಯಾರಿಗೂ ಕಾರ್ಡೇ ಕೊಟ್ಟಿಲ್ಲ ಇವನು. ಅದು ಯಾಕೆ ಈ ಥರ ಮಾಡೋಕೆ ಹೋದ್ರಿ ಅಂದರು. ಇಲ್ಲ, ನಾನು ಫಸ್ಟ್ ಕಾರ್ಡ್ ನಿಮಗೆ ಕೊಡಬೇಕು ಅಂತ ನಾನು ಯಾರಿಗೂ ಕೊಟ್ಟಿಲ್ಲ ಅಪ್ಪಾಜಿ ಅಂದೆ. ಅಯ್ಯೋ ಯಾಕೆ ಈ ಥರ ಕೆಲಸ ಮಾಡೋಕೆ ಹೋದ್ರಿ ಅಂದ್ಬಿಟ್ಟು ಅವಾಗ ನನ್ನ ತಂಗಿದು ಮದುವೆ ಆಗಿತ್ತು. ನಮ್ಮ ಮನೇಲಿ ಅಂದೇ ಕೊನೆ ಮದುವೆ ಅಂದ್ಬಿಟ್ಟು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಬಿಟ್ಟು ಇದು ಮಾಡಿದ್ವಿ. ಆವಾಗ ಒಂದು 4-5 ಕಾರ್ಡುಗಳೆಲ್ಲ ಮಾಡಿಸಿದ್ವಿ, 4-5 ಟೈಪ್ ಕಾರ್ಡುಗಳು. ಅಷ್ಟು ಎತ್ಕೊಂಡು ಕೊಟ್ಟಿದ್ದ ತಕ್ಷಣ ಆಮೇಲೆ ನಾನೊಂದು ಮಾಡಿಸಿದೆ ಸಪ್ರೇಟಾಗಿ ಓಂ ಅಂದ್ಬಿಟ್ಟು
ಮಾಡಿಸ್ಬಿಟ್ಟು ಕೆಳಗಡೆ ಆರ್ಟ್ ಶೇಪಲ್ಲಿ ಇದು ಮಾಡಿಬಿಟ್ಟು ಚೋಲ್ಟ್ರಿದು ಒಂದು ನನ್ನ ಹೆಸರು ಅಡ್ರೆಸ್ ಮಾತ್ರ ಹಾಕಿದ್ದಿದ್ದಷ್ಟು. ಅದನ್ನು ಅವ್ರು ರಾಜ್ಕುಮಾರ್ ಅವರು ನನಗೆ ಗೊತ್ತಿರೋಂಗೆ ಲಾಸ್ಟ್ ಅವರು ಇರೋವಾಗ್ಲೂ ಅವ್ರ ಮನೆಗೆ ಹೋದಾಗ ಶೋಕೇಸಲ್ಲಿ ಅದೊಂದು ಇಟ್ಟಿದ್ರು ಅದನ್ನು, ಆ ಓಮ್ನ ಹೋದಾಗೆಲ್ಲ ತೋರಿಸೋದು. ಅದು ಹೋದಾಗೆಲ್ಲ ನಾನು ರಾಜ್ಕುಮಾರ್ ನೋಡ್ಕೊಂಡು ಫಸ್ಟ್ ಅದನ್ನ ನೋಡ್ತಾ ಇದ್ದೆ ನಾನು. ಅಂದರೆ ಅಷ್ಟು ಪ್ರೀತಿ. ಆವಾಗ ಅವ್ರ ಅಣ್ಣವ್ರು ಬಂದಿದ್ದು ಮದುವೆಗೆ ಬಂದು ಬಂದರು ಮುಹೂರ್ತಕ್ಕೆ ಬಂದರು. ಇವರು ಅವಾಗೆಲ್ಲ ಬೆಳಿಗ್ಗೆ ಮುಹೂರ್ತ ನೈಟ್ ರಿಸೆಪ್ಷನ್ ಥರ ಅವಾಗೆಲ್ಲ ಜಾಸ್ತಿ. ಹೌದು ಯಾವಾಗೆಲ್ಲ ಅವಾಗ. ಆಮೇಲೆ ಇವರು ಅಪ್ಪು ಇದು ರಿಸೆಪ್ಷನ್ಗೆ ಬಂದರು. ಆಮೇಲೆ ತೆಗಿಲ ಮಂಜು, ನಾವು ಉಪೇಂದ್ರ ಅವರೆಲ್ಲ ನಮ್ಮ ಜೊತೆನೇ ಅಲ್ವಾ, ಜೊತೆಗೆ ಇದ್ದರು ಅವಾಗೆಲ್ಲ. ಉಪೇಂದ್ರ ಅವರೆಲ್ಲ ಇದ್ದರು ಆವಾಗ. ಅಂದರೂ ನನಗೆ ಡೌಟ್ ಇತ್ತು, ಈ ರಾಜ್ಕುಮಾರ್ ಅವರು ಅವು ಕಾರ್ಡ್ ಕೊಡೋವಾಗಲೂ ಹಿಂಗೆ ಆಚೆ ಬಂದಾಗ ಇದರಲ್ಲಿ ಚೆನ್ನಾಗಿ ಬಂದುಬಿಟ್ಟಿದ್ದಾನೆ. ಏನಪ್ಪ ಅಂದರು, ಕರ್ಕೊಂಬಂದ್ಬಿಡಪ್ಪ ಅಂದು. ನಮ್ಮ ವಯಸ್ಸು ಹುಡುಗ ನಮ್ಗೇನು ಗೊತ್ತು, ಕರ್ಕೊಂಬಂದ್ಬಿಡಪ್ಪ ಅಂದು. ಕರ್ಕೊಂಬಂದ್ಬಿಡು ನೋಡೋಣ, ನೀನೇನು ಏನು ತಿಳ್ಕೊಂಡಿದ್ದೀಯ ನೀನು ಅಂದು. ಇಲ್ಲ ಅಣ್ಣ ಹೇಳಿದ್ರು ಅನ್ನೋಷ್ಟು ಅಷ್ಟರಿಂದ ರಾಜ್ಕುಮಾರ್ ನೋಡಿದ್ರು, ಅದನ್ನು ನೋಡಿದ್ರು, ಅಲ್ಲಿಂದ ಬಂದರು. ಏನಂತೆ ಚೆನ್ನ. ಅದೇ ಅಪ್ಪಾಜಿ ನಮ್ಗೆ ಗೊತ್ತಲ್ವ, ಹೇಳ್ತಾವ್ರೆ ಆದ್ರೆ ನೋಡೋಣ ಅವಾಗ ನೋಡೋಣ, ನೀನು ಹಿಂಗೆ ಹೇಳ್ತಾ ಇದೆಯಾ ಅನ್ನೋ ಥರ ಹೇಳಿದ್ರು ಅಪ್ಪಾಜಿ. ಚೆನ್ನಾಗಿ ಯಾಕಂಗಂತೀಯ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಬಂದೇ ಬರ್ತೀನಿ ಅಂದರು. ಅವಾಗ ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ 10-10:30 ನಾವು ಮುಹೂರ್ತ. ಕರೆಕ್ಟಾಗಿ 9:45 ಫೋನ್ ಬಂತು. ಚೋಲ್ಟ್ರಿ ಅವಾಗೆಲ್ಲ ಲ್ಯಾಂಡ್ಲೈನ್ ಅಲ್ಲ, ಫೋನ್ ಬಂತು. ನಾನು ಅಲ್ಲಿ ಮುಹೂರ್ತದ ಇದ್ರ ಹತ್ರ ಕೂತಿದ್ದೆ. ಈ ಥರ ಫೋನ್ ಅಂದರೆ ಓಡೋದೆ ನಾನೇ. ಹೋಗಿದ್ದೆ, ಫೋನ್ ಎತ್ಕೊಂಡಿದ್ದ ತಕ್ಷಣ ಈ ಥರ ಬರ್ತಾಯಿದ್ದಾರೆ ಅಪ್ಪಾಜಿ, ಯಾರಿಗೂ ಹೇಳೋಕೆ ಹೋಗ್ಬೇಡ, ಚೆನ್ನಾನೆ ಯಾರಿಗೂ ಹೇಳೋಕೆ ಹೋಗ್ಬೇಡ, ಅಪ್ಪಾಜಿ ಬರ್ತಾಯಿದ್ದಾರೆ. ನಾನು ಈ ಕಡೆ ಬಂದೆ. ನಮ್ಮ ದೊಡ್ಡಣ್ಣ ಆಯಿತು ಅಲ್ಲಿ. ದೊಡ್ಡಣ್ಣ ಇದ್ರು, ಏನೋ ಅಂದರು. ಏನೋ ಫೋನು ಅಂದರು. ಇಲ್ಲ ಈ ಥರ ರಾಜ್ಕುಮಾರ್ ಅವ್ರು ಬರ್ತಾಯಿದ್ದಾರೆ. ಹೋಗೋ ಹೋಗೋ ತೊಗೊಂಬರೋ ಅಂದರು. ಆಮೇಲೆ ಬಂದರು ಸರ್. ಈ ಅಪ್ಪ 1 ಅವರ್ ಇದ್ದರು. ಆಗಲೇ ನಮ್ಮ ಅಪ್ಪ ಎಲ್ಲ ತುಂಬ ಖುಷಿಪಟ್ಟರು. ಅವಾಗ ನಮ್ಮ ತಂದೆ ಆಗಲೇ ಹೇಳಿದ್ರು, ಇನ್ನೇನು ಮುಂದೆ ನೀನು ಏನು ಸಾಧನೆ ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ ಕಣೋ, ಈಗಲೇ ನಿನ್ನ ಸಾಧನೆ ಸಾಕು ಬಿಡೋ, ನನಗೆ ತೃಪ್ತಿ ಆಯ್ತು ಬಿಡೋ ಅಂತ ಹೇಳಿದ್ರು ನಮ್ಮ ತಂದೆ. ಆಗಲೇ ಹೇಳಿದ್ರು. ಯಾಕಂದರೆ ಮತ್ತು ಇನ್ನು ತಮಾಷೆನೇ ಅಲ್ಲೆಲ್ಲ. ಆವಾಗ ಸುಮಾರು ಜನ ಅಲ್ಲಿ ಕೆಲವರು ಹೊಟ್ಟೆ ಕಿಚ್ಚಿನವರು, ರಾಜ್ಕುಮಾರ್ ಅವರೆಲ್ಲ ಬಂದಿದ್ದು ಡೂಪ್ಲಿಕೇಟ್ ರಾಜ್ಕುಮಾರು ಹಂಗೆ ಅಂತ ಕೆಲವು ಹೊಟ್ಟೆವರೇ ಅವರು. 1 ಅವರ್ ಇದ್ರು. ಹೋದಾಗೆಲ್ಲ ಕರ್ಕೊಂಬನ್ನಿ ಮಿಸ್ಸಸ್ ನಮ್ಮ ಮನೆಗೆ ಅನ್ನೋರು. ಆಮೇಲೆ ಎಲ್ಲೇ ಸಿಕ್ಕರು ಚೆನ್ನಾಗಿದೆ. ಎಲ್ಲೇ ಅಂದರೆ ತುಂಬ ನಾವು ಅಂದ್ಕೊಂಡಿದ್ದು ಅನ್ಎಕ್ಸ್ಪೆಕ್ಟೆಡು. ಅವ್ರನ್ನ ನೋಡೋದೇ ದೊಡ್ಡ ಭಾಗ್ಯ ಅನ್ನೋದು ಅಂತಿರುವಾಗ ಆ ಶಬ್ದಯೋಧಿ ಶೂಟಿಂಗಲ್ಲೂ ಅಷ್ಟೇ. ಅವಾಗೆಲ್ಲ ಎಸ್ ನಾರಾಯಣ್ ಸರು, ಅವಾಗ ಎಸ್ ನಾರಾಯಣ್ ಸರ್ದು 1-2 ಸಿನಿಮಾ ಮಾಡಿದ್ದೆ ನಾನು, ಎಸ್ ನಾರಾಯಣ್ ಸರ್ದು. ಅವಾಗ ಎಸ್ ನಾರಾಯಣ್ ಸರ್ ಏನು ಮಾಡಿದ್ರು, ವಜ್ರೇಶ್ವರಿ ಇದ್ದರು. ವಜ್ರೇಶ್ವರಿದಾಗ ಊಟ ಮಾಡ್ತಾಯಿದ್ರು. ನಾನು ಹೋದೆ, ಆಫೀಸ್ಗೆ ಹೋದೆ. ಏನೋ ಅಂದರು. ನಾನು ಕ್ಯಾರೆಕ್ಟರ್ ಏನು ಕ್ಯಾರೆಕ್ಟ್ರು ಎಲ್ಲ ಆಗೋಗಿದೆ ಕಣ, ನಾಳಿದ್ದಿಂದ ಶೂಟಿಂಗು, ನಂಗೆ ಏನು ಗೊತ್ತಿಲ್ಲ, ಅಣ್ಣವ್ರ ಜೊತೆ ಒಂದು ಫ್ರೇಮ್ ಆದರೂ ನಾನು ನಿಂತ್ಕೊಬೇಕು ಅಂದೆ. ಆಯ್ತು ಬೇಡಪ್ಪ ಏನೋ ಮಾಡೋಣ ಅಂದರು. ಒಂದು 22 ಡೇಸು ಅಣ್ಣವ್ರ ಜೊತೆನೇ ಇದ್ದೆ ನಾನು ಶೂಟಿಂಗಲ್ಲಿ. ಕ್ಯಾರೆಕ್ಟರ್ ಬಂತು ಕ್ಯಾರೆಕ್ಟರ್ ಇತ್ತು. ಸ್ವಲ್ಪ ಎಡಿಟ್ ಆಯಿತು, ಬಟ್ ನಾನು ಮಾಡಿದ್ದೀನಿ ಅನ್ನೋದಿದೆ. ನೋಡಿ, ಕೋಟೆ ಪ್ರಭಾಕರ್ ಅವರ ಮಗಳು ಅಳಿಯ ಪ್ರಫುಲ್ಲ, ಮೇಡಮ್ ಹೆಸರು ತರುಣ್ ಕುಮಾರ್. ಇದು ಇಲ್ಲ ಸರ್, ಅದು ಇದು ಎಲ್ಲೋ ಫೀಲು ಎಲ್ಲ ಇದ್ರದ್ದು ಅರ್ಶಿನ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದಿರುವಂಥ ಫೋಟೋಸು ನೋಡ್ತಿದ್ದೀವಿ ನೋಡಿ. ಏನಂತ ಹಾರೈಸಿದ್ರು ಅಣ್ಣವರು? ಏನು ಹಾರೈಸಿದ್ರು ನಿಮಗೆ? ಅವರು ಪಾಪ ಅವರು ಏನೋ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಿಂಗಿರ್ಬೇಕು ನೀವು, ಹಂಗಿರ್ಬೇಕು, ಹೊಂದ್ಕೊಂಡು ಹೋಗ್ಬೇಕು. ಎಲ್ಲಿ ಈ ಕಡೆ ಎಳಿತಾರೆ, ಒಬ್ರು ಆ ಕಡೆ ಎಳಿತಾರೆ, ಅವ್ರು ಈ ಕಡೆ ಎಳಿತಾರೆ, ಅವ್ರು ಆ ಕಡೆ ಎಳಿತಾರೆ. ಓಕೆ. ಉಪೇಂದ್ರ ಅವರು ಇದ್ದಾರೆ ಈ ಫೋಟೋದಲ್ಲಿ? ಎಲ್ಲರೂ ಇಲ್ಲೇ ಇದ್ದಾನಲ್ಲ ನೋಡಿ. ಉಪೇಂದ್ರ ಅವರು ನಮ್ಮ ಕೋಟೆ ಪ್ರಭಾಕರ್ ಮಧುರಿ ಉಪೇಂದ್ರ ಅವರು ನೋಡಿ. ಅವಾಗ ಅವ್ರು ಇನ್ನೂ ಹೀರೋ ಆಗಿಲ್ಲ. ಎ ಸಿನಿಮಾ ಇನ್ನೂ ಇಲ್ಲ. ಇದು ಓಂ ಸಿನಿಮಾ ರಿಲೀಸ್ ಆಗಿ 1 ವರ್ಷ ಆಗಿದ್ದು. ನಮ್ಮ ಅಣ್ಣ ದೊಡ್ಡಣ್ಣ. ಓಕೆ. ಹರೀಶ್ ರೈ. ಅಲ್ಲ, ನಾನು ಹೇಳೋದು ನಿಮ್ಮ ತಂದೆಯವರು ಹೇಳಿದ ನಿಜ ಸರ್. ನೋಡಿ, ಎಷ್ಟೇ ಕೋಟಿ ರೂಪಾಯಿ ಕೊಡಲಿ, ಎಷ್ಟೇ 1000 ಕೋಟಿ ದುಡ್ಡು ಮಾಡಲಿ, ಡಾಕ್ಟರ್ ರಾಜ್ಕುಮಾರ್ ಅವರು ಪಾತ್ರರಾಗಿದ್ರೆ ನೀವು ಮೀರಿದಲ್ವ ಸರ್? ಮತ್ತೆ ನನ್ನ ರೂಮ್ ಅದು, ಇದು ನಮ್ಮ ಸೀಟ್ ಔಟ್, ನಮ್ಮ ಜಾಗ ಇದು. ಬೇಜಾರಾದಾಗ ಸಾಯಂಕಾಲ 2 ಪೆಗ್ಗಿ ಹೊಡಿಬೇಕಂದ್ರೆ ಆರಾಮಾಗಿ ಸ್ನೇಹಿತರ ಜೊತೆ ಕೂತ್ಕೊಳ್ಳೋಕೆ. ಆಯಿತು. ಓಕೆ. ಫೌಂಟೇನ್ ಮಾಡ್ಕೊಂಡಿದ್ದೀರಿ, ತಂಪಿರುತ್ತೆ. ಆಮೇಲೆ ಗಿಡಗಳನ್ನೆಲ್ಲ ನಂದೇ ಇನ್ಚಾರ್ಜು, ನೀರು ಹಾಕೋದು ಅದು ಇದು ಎಲ್ಲನೂ. ಇಲ್ಲಿ ಬಂದಾಗ ಆರಾಮಾಗಿ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡು, ಮೇಲಿದೆ ಸುಮಾರು ಗಿಡಗಳು. ಅದೊಂದು ಸ್ಟ್ರೆಸ್ ಬಸ್ಟರ್, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಗಿಡ. ಏನು ಇಷ್ಟೇ ಬೇಕು ಅಂದಾಗ ಅದನ್ನ ನಾನು ಓಕೆ.
ಫ್ರೆಂಡ್ಸ್ಗಳು ಯಾರು ಬಂದರೆ ಇಲ್ಲಿ 3rd ಫ್ಲೋರ್ ಏನೋ ಡೈರೆಕ್ಟ್ ಇಲ್ಲಿ ಬರ್ತಾರೆ. ಲಿಫ್ಟ್ ಇದೆ. ಹಾಂ ಲಿಫ್ಟ್ ಇದೆ. ನೋಡಿ, ನೀವು ಲಿಫ್ಟಲ್ಲಿ ಬಂದಿಲ್ವಾ ಈಗ? ನಮ್ಮ ಲಿಫ್ಟಲ್ಲೇ ಬಂದ್ವಿ, ನಿಮ್ಮ ಮನೆಗೆ ಬಂದು 4th ಫ್ಲೋರ್ಗಿದೆ. ಯಾರು ಬಂದು ಸಿನಿಮಾನವರು ಅದು ಇದು ಕತೆ ಹೇಳೋಕ್ಕೆ ಸಿನಿಮಾದಿನ ಸಂಬಂಧಪಟ್ಟ ಮಾತಾಡಂಗಿದ್ರೆ ಹಿಂಗೆ ಬರ್ತದೆ. ಸಿನಿಮಾ ಕತೆ ಹೇಳೋರು ನಮ್ಗೆ ಈಗ ಕೆಲವರು ಸರ್ ಕತೆ ನಮ್ದೇನು ಕ್ಯಾರೆಕ್ಟ್ರು ಅವಾಗೆಲ್ಲ ನಮಗೆಲ್ಲ ಎಲ್ಲಿ ಹೇಳ್ತಾರೆ ಸರ್ ಸ್ಟೋರಿಗಳೆಲ್ಲ. ಅವ್ರು ಹೇಳಿದ್ದು ನಾವು ಮಾಡಬೇಕು. ಇವಾಗ ಏನಾದ್ರು ಇದ್ದಾಗ ಸರ್ ಒಂದು ಸರಿ ಕತೆ ಹೇಳ್ಬಿಡ್ತೀವಿ ಸರ್ ಅಂತ. ನಮ್ಗೇನು ಅನಿಸಿ ನಮ್ಮ ಚೇಂಜ್ ಅವರು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅದೇನೋ ಪರ್ಸನಲಾಗಿ ಮಾತಾಡೋದಕ್ಕೆ ಡೇಟ್ಗೂ ಅದಕ್ಕೆ ಇದಕ್ಕೆ ಸಿನಿಮಾನೇ ಇಲ್ಲೇ ಮನೆಗೆ ಬರ್ತಾರೆ. ನಿಮ್ಮ ಮೇಜರ್ ಸಿನಿಮಾ ಓಮ್ AK-47 ಆ್ಯಂಡ್ ಏನು ನಿಮ್ಮ ಮೇಜರ್ ಸಿನಿಮಾಗಳು ಓಮು AK-47 ಆಮೇಲೆ ಬೇರೆ ಬೇರೆವು ಎಷ್ಟಿದೆ ಸರ್ ನನಗೆ. ಇದು ಕಳಸಿಪಳ್ಯ, ಆಮೇಲೆ ಸಾರಥಿ, ಆಮೇಲೆ ಹುಚ್ಚ, ಪ್ರತಿಯೊಬ್ಬ ಎಲ್ಲ ಕಲಾವಿದರ ಜೊತೆ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ, ರಾಜ್ಕುಮಾರ್ ಅವರಿಂದ ಹಿಡ್ಕೊಂಡು ಈಗಿರೋ ಹೀರೋಗಳು ನೋಡಿ ಎಲ್ಲ ಹೀರೋಗಳ ಜೊತೆನೂ ಮಾಡಿಬಿಟ್ಟಿದ್ದೀನಿ. ಎಲ್ಲರ ಜೊತೆನೂ ಆಲ್ಮೋಸ್ಟ್ ಆಲ್ ಸೂಪರ್ ಡೂಪರ್ ಹಿಟ್ಗಳೇ ನನಗೆ ಜಾಸ್ತಿ ಇರೋದು. ಅಪ್ಪು ಸರ್ ಜೊತೆ ಮಾಡಿದೆ, ಮೌರ್ಯ ಇಲ್ಲಿದೆ ನೋಡಮ್ಮ, ಅದಕ್ಕೆ ನೀ ಸೋತಿದ್ದು. ಓಮ್ ಆದ್ಮೇಲೆ ಏನು ಮಾಡಿದೆ, ಅದಾದಮೇಲೆ ಸುಮಾರು ಅವ್ರ ಡೈರೆಕ್ಷನಲ್ಲಿ ಮಾಡಿದಿರೋದು ಮಾಡಿದೆ. ಆಮೇಲೆ ದರ್ಶನ್ ಸರ್ ಜೊತೆ ಒಂದು 8 ಪಿಕ್ಚರ್ ಮಾಡಿದೆ. ಸುದೀಪ್ ಸರ್ ಜೊತೆ ಮಾಡಿದೆ. ಆಮೇಲೆ ವಿಜಯ ರಾಘವೇಂದ್ರ, ರಮೇಶ್ ಅವರು, ಜಗ್ಗೇಶು, ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಹೀರೋಗಳಿದ್ದಾರೆ, ಮುರಳಿ, ಎಲ್ಲ ಜೊತೆನೂ ಮಾಡ್ತಾರೆ. ಯಶು ಎಲ್ಲ ಟೋಟಲ್ ಈಗ ಬರ್ತಾರೆ ಹೀರೋಗಳ ಜೊತೆ ಕೂಡ ಎಲ್ಲ ಮಾಡ್ತಾಯಿದ್ದೀನಿ. ಈಗ ತಿಂಗಳಲ್ಲಿ ಎಷ್ಟು ಒಂದು ಅರ್ಧ ತಿಂಗಳು ಬಿಸಿ ಇರ್ತೀರ ಅದು ಫುಲ್ ತಿಂಗಳು? ಆಲ್ಮೋಸ್ಟ್ ಹೇಳೋಕ್ಕಾಗಲ್ಲ ಸರ್, ಅದೇ ಹೇಳೋದಲ್ಲ, ಬಂದರೆ ಬರ್ತಾ ಇರ್ತದೆ. ಇಲ್ಲಾಂದರೆ ಸ್ವಲ್ಪ ಗ್ಯಾಪು. ಈಗ ಸ್ವಲ್ಪ ಇಂಡಸ್ಟ್ರಿ ಬ್ಯುಸಿ ಇದೆ. ಈಗ ಸುಮಾರು ನಂದೇ ಈಗ ಗ್ಯಾಂಗ್ಸ್ ಆಫ್ UK ಅಂತ ಒಂದು ಮಾಡಿದ್ವಿ, ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ ಅಂತ, ರವಿ ಶ್ರೀವತ್ಸಂದು. ಅದ್ರಲ್ಲಿ ಆಲ್ಮೋಸ್ಟ್ ಹೀರೋಗಳೇ ಇಲ್ಲ, ನಾವೇ ಹೀರೋಗಳ ಥರ. ಅದರಲ್ಲಿ ನಾನು, ಮುರಳಿ, ಹೊರಟ ಪ್ರಶಾಂತು, ಆಮೇಲೆ KV ರಾಜು ಸರ್ ಮಗ, ನಮ್ಮದು ಮೇಜರ್ ಕ್ಯಾರೆಕ್ಟ್ರುಗಳು. ಇನ್ನೊಂದು ಲೇಡಿ ಕ್ಯಾರೆಕ್ಟ್ರ್ ಒಂದಿದೆ. ಇದೆಲ್ಲ ನಮ್ಮದು ಮೇಜರ್ ಕ್ಯಾರೆಕ್ಟ್ರು. ಆಮೇಲೆ ಈ ಕುಂಭ ಸಂಭವ ಅಂತ ಅದು ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿದೆ. ಆಮೇಲೆ ಮೆಜೆಸ್ಟಿಕ್ 2 ಅದು ಕಂಪ್ಲೀಟ್ ಆಯಿತು. ಇನ್ನೊಂದು 2-3 ಸಲ ಪ್ರಥಮದೊಂದು ಮಾಡ್ತಾಯಿದ್ದೀನಿ. ಪ್ರಥಮದ ಆಲ್ರೆಡಿ ಒಂದು ನಾಟ ಇದು ಕರ್ನಾಟಕದಲ್ಲಿ ಅಂಥದ್ದು ಮಾಡಿದೆ. ಈಗ ಇನ್ನೊಂದು ಸಿನಿಮಾ ಏನು ನೋ ಕೊಕ್ಕೇನು ಅಂದ್ಬಿಟ್ಟು ಅದೊಂದು ಮಾಡ್ತಾಯಿದ್ದೀನಿ. ಈಗ ಸುಮಾರು 4-5 ಪಿಕ್ಚರ್ ನಡೀತಾ ಇದೆ, ಎಲ್ಲ ಹೊಸಬ್ರದೆ. ಒಂದು ದೊಡ್ಡ ಹಿಟ್ಟು. ಹೌದು, ಮನುಷ್ಯನ ಎಷ್ಟು ಚೆನ್ನಾಗಿ. ಹೌದು, 100%. ಸರ್ ಈಗ ಈ ಓಮ್ ಸಿನಿಮಾ ಏನಾದರೂ ಈ ಟೈಮಲ್ಲಿ ಬಂದುಬಿಟ್ಟಿದ್ರೆ ನೆಕ್ಸ್ಟ್ ಪಿಕ್ಚರ್ ನಾವು ಹೀರೋಗಳು. ಹೌದು, ಅವಾಗೆಲ್ಲ ಏನಿದೆ ಸರ್, ನಮ್ಮ ಮೀಡಿಯಾ ಆಗಲಿ, ನಮ್ಮ ಟಿವಿಗಳು, ಅದು ಇದು ಎಲ್ಲಿತ್ತು, ಯೂಟ್ಯೂಬು. ಮತ್ತು ಈಗ ಮೊನ್ನೆ ಒಂದು ವಾಮನ ಪಿಕ್ಚರು ಮೊನ್ನೆ ವಾಮನಲ್ಲಿ ಮಾಡಿದ್ದೆ. ಅದು ಮೊನ್ನೆ ಆಯ್ತಲ್ಲ, ಬರೀ ಕಮ್ಮಿ ಅಂದರೆ ಒಂದು 400-500 ಯೂಟ್ಯೂಬ್ ಚಾನಲ್ಗಳಿತ್ತಲ್ಲಿ. ಮತ್ತೆ ಮೊನ್ನೆ ದರ್ಶನ್ ಸರ್ ಬರ್ತಾರೆ ಅಂದ್ಬಿಟ್ಟಿದ್ದಾನೆ, ಇದು ಮಾಡಿದ್ರಲ್ಲ ಮೊನ್ನೆ ಧನ್ವೀರ್ ಮಾಡಿದ್ರಲ್ಲ, ಎಷ್ಟು ಕ್ರೌಡು, ಎಷ್ಟು ಮೀಡಿಯಾಗಳು, ಅಷ್ಟು ಇಂಪ್ರೂವ್ ಆಗ್ಬಿಟ್ಟಿದ್ದೀವಿ ಎಲ್ಲ. ಅವಾಗ ಓಮ್ ಟೈಮಲ್ಲಿ ಬರ್ದಿದ್ದೀರಾ ನಿಮ್ಮ ಬಗ್ಗೆ ಪೇಪರ್ನವರು? ಬರ್ದಿದ್ರು. ನಮ್ಮ ಮುರಳೀಧರ್ ಖಜಾನೆ ಅಂತ, ಖಜಾನೆ. ಇದೇ ತಮಾಷೆ ಏನಂದರೆ, ಪ್ರವೀಣ್ ನಾಯಕ್ ಒಂದು ಕಲಾಕೋತ್ಸವ ಅಂತ ಒಂದು ಬುಕ್ ಬರೋನು. ಪ್ರವೀಣ್ ನಾಯಕ್ ಕಲಾಕೋತ್ಸವ ಅಂದ್ಬಿಟ್ಟು ಒಂದು ಬುಕ್ಕು ಅಣ್ಣವ್ರ ಬಗ್ಗೆ, ಅಣ್ಣವ್ರದೇ ಬರೀ. ಆವಾಗ ನಮ್ಮದು ಆಫೀಸಲ್ಲೇ ಇದೆ, ಹನುಮಂತನಗರದಲ್ಲಿ ಇದ್ದು, ಉಪೇಂದ್ರ ಜೊತೆ ಇದ್ದೆ ನಾನು. ಪ್ರವೀಣಂದು ಮೈನ್ ರೋಡಲ್ಲಿ ಇತ್ತು ಸ್ಟುಡಿಯೋ. ಬರ್ತಾಯಿದ್ದ ಪ್ರವೀಣ್, ಅವಾಗ ಬರ್ತಾಯಿದ್ದ. ನಾನು ಕೇಳ್ಕೊತಾ ಇದ್ದೆ, ಪ್ರವೀಣ ನಮ್ಮದು ಏನೋ ಹಾಕೋ ಏನು ಅಂತ ಹಾಕೋದ ನಾನು, ಏನು ಅಂತ ಹಾಕ್ಲಿ ನಿಂದ, ಇದೆಲ್ಲ ಹೆಸರು ಮಾಡಿರೋ ಅವರು ಇವ್ರದ್ದು ಹಾಕೋದು ಅಂದ. ಅದಾಗಿ ಓಮ್ ಸಿನಿಮಾ ಆದಮೇಲೆ ಅವ್ನಿಗೆ ಜ್ಞಾಪಿಸ್ದೆ, ಬಾರವಾಗ ನಮಗೆ ಇಂಟ್ರ್ಯೂ ಕೊಡು ಅಂತ. ಅವತ್ತು ತಂದಲ್ಲಪ್ಪ ಅಂದೆ. ಪ್ರವೀಣ ಇವಾಗ ಅವನದೊಂದು ಮೊನ್ನೆ ಟಕೀಲ ಅಂತ ಒಂದು ಸಿನಿಮಾ ಮಾಡ್ತಾ ಪ್ರವೀಣ, ಅದು ಮೊನ್ನೆ ಸೆನ್ಸಾರ್ ಆಗಿದೆ, ಅದ್ರಲ್ಲಿ ಮಾಡಿದ್ದೀನಿ. ನಾನು ಸುಮಾರು ಹೊಸಬರ್ದು ಜಾಸ್ತಿ ಆಗಿದೆ ಸರ್. ನೋಡಿ ಜಗತ್ ಟೈಮ್ ನೋಡಿ ಹೆಂಗೆ ಚೇಂಜ್. ಹೌದು, ಯಶಸ್ಸು. ಹೌದು, ಸಕ್ಸಸ್ ಸರ್. ಅದೇ ಸರ್, ಅದೇ ಹೇಳಿದಲ್ಲ, ಸಿನಿಮಾನೇ ಒಂದು ಇದು ಸಕ್ಸಸ್ ವೆರಿ ಇಂಪಾರ್ಟೆಂಟ್ ಸರ್. ಎಲ್ಲ ಫೀಲ್ಡ್ ಎಲ್ಲನೂ ಅಷ್ಟೇ. ಅವಾಗೆಲ್ಲನೂ ನೋಡಿ, ನಾನು AK-47 ಮಾಡುವಾಗ ಏನು ಹೆಸರು ಮಾಡಿದೆ ಸರ್, ನಾನು ಓಮ್ ಮಾಡಿದ್ದೆ, ಅದು ಮಾಡಿದ್ದಲ್ಲ. AK-47 ಅವಾಗ ಒಂದು ಅಣ್ಣವ್ರದ್ದು ಫಿಲಮ್ದು ಮುಹೂರ್ತ ನಡೀತಾಯಿತ್ತು ಗಂಟಿರಾವಲ್ಲಿ. ಆವಾಗ ಯಾರನ್ನೂ ಬಿಡ್ತಾ ಇದ್ದಿಲ್ಲ ಒಳಗಡೆ, ಬೇರೆಯವ್ರು ನಾನು ಬಿಡ್ತಾರೆ. ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಮಾಡೋದು, ಸುಮಾರು ಜನ ಅಣ್ಣವ್ರು ಫ್ಯಾನ್ಸು, ಅವರೆಲ್ಲ ಏನು ಮಾಡೋದು, ಬಾರೋ ನೀನಿದ್ರೆ ನಮ್ಮನ್ನು ಒಳಗೆ ಬಿಡ್ತಾರೆ, ನೀನು ಬಾರೋ ಜೊತೆಗೆ ಅಂತ ನನ್ನ ಕರ್ಕೊಂಡು ಹೋಗ್ಬಿಟ್ರು. ನನಗೆ ಅಲ್ಲಿ AK-47 ಶೂಟ್ಗೆ ಹೋಗ್ಬೇಕು ನಾನು. ರಾಮ್ ಶೆಟ್ಟಿ, ಒಂದು 4-5 ಜನ 4-5 ಕ್ಯಾಮ್ರಾಗಳಿದೆ, ಕ್ರೌಡ್ ಇದೆ, ಶಿವಣ್ಣ ಎಲ್ಲ ಫುಲ್ಲು ಕ್ರೌಡು ಅಲ್ಲಿ. ಫೈಟ್ ಲೀಡ್ ಸೀನು ಫೈಟು. ಇಲ್ಲಿ ನಾನೇನು ಮಾಡಿದೆ, ಇವ್ರ ಜೊತೆ ಹೋಗಿದ್ದೀನಿ, ಒಂದು ನನ್ನ ಫ್ರೆಂಡ್ಸ್ ಜೊತೆ ವ್ಯಾನಲ್ಲಿ ಹೋಗ್ಬಿಟ್ಟು ಮುಗಿಸ್ಕೊಂಡು ಬೇಗ ಹೋಗ್ಬಿಡೋಣ ಅಂತ ನಾನು ಹೋದೆ. ಹೋಗಿ ನೋಡಿದ್ರೆ ಅಲ್ಲಿ ಆ ಕ್ರೌಡು ಎಲ್ಲ ಬರ್ತೀನಿ, ಕಾರು ತೆಗಿಯೋಕ್ಕಾಗ್ತಾಯಿಲ್ಲ. ಇವರು ಫ್ರೆಂಡ್ಸ್ಗಳಿಗೆ ಹೇಳಿದ್ರೆ ಅವ್ರಿಗೆ ಏನು ಮಾಡ್ತಾರೆ ಪಾಪ, ಅವರು
ಸೊ 11:15 ಏನೋ ಹೋಗಿದ್ದೀನಿ ನಾನು. ಅಲ್ಲಿ ಅಷ್ಟೋರ್ಗೂ ಕಾಯ್ದಿದ್ದಾರೆ ಓಂ ಪ್ರಕಾಶ್ ಅವರು, ನಂಗೆ ನೀನು ಬೇಕಷ್ಟೇ ಕಣ ಅವರು. ಆ ಥರ ಡೈರೆಕ್ಟ್ಗಳು ಎಲ್ಲ ಎಲ್ಲಿದ್ದಾರೆ, ಹೋಗಲ್ಲ ಹೋಗ್ಬಿಟ್ರೆ ಇನ್ನೊಬ್ಬ ಅಂತಾರೆ. ಒಂದು ಡೈರೆಕ್ಟ್ಗಳು ನಾವೇ ಬೇಕು ಅಂತ ಅನ್ನೋ ಡೈರೆಕ್ಟ್ರುಗಳು ಇವಾಗ ಯಾರಿಲ್ಲ. ಅವನಲ್ವಾ ಅವನು ಅನ್ನೋ ಥರ ಆಗಿದೆ ಈಗ. 30-40 ಎಷ್ಟು ರೂಮ್ ಮಾಡಿದ್ರಿ? ಹಾಂ, ಪ್ಲ್ಯಾನಿಂಗ್ ನಮ್ಮ ಫ್ರೆಂಡು ಶೇಖರ್ ಅಂತಿದ್ದಾರೆ, ಶೇಖರ್ ಸರ್ ಅಂತ ನಮ್ಮ ಫ್ರೆಂಡೇ ಅವರು. ಅವ್ರದ್ದೇ ಎಲ್ಲ ಪ್ಲ್ಯಾನಿಂಗು ಎಲ್ಲನೂ ಫುಲ್ ಟೋಟಲ್ಲು. ಅವ್ರು ಇಂಜಿನಿಯರ್ ಆ್ಯಕ್ಚುಲಿ. ಈ ಮನೆ ಆದಮೇಲೆ ಅವರು ಸುಮಾರು 4-5 ಮನೆ ಬಂತು ಅವ್ರಿಗವರು. ಅಂದರೆ ಅವ್ರ ಪ್ಲ್ಯಾನಿಂಗು ತುಂಬ ಇಂಪಾರ್ಟೆಂಟ್. ಅವರು ನನಗೆ ಕೇಳಿದ ಅವಾಗ ಒಂದೇ ಮಾತು ಅವ್ರು ಹೇಳಿದ್ದು, ಒಂದು ನಿನ್ನ ಪ್ರಕಾರ ಬೇಕಾ ನನ್ನ ಪ್ರಕಾರ ಬೇಕಾ ಅಂದರು. ಇಲ್ಲ ಸರ್ ನಿಮ್ಮ ಪ್ರಕಾರನೇ ಇರಲಿ ಅಂದೆ. ಅವ್ರ ಪ್ರಕಾರ ಬಿಟ್ಬಿಟ್ಟು ನಮ್ಗೆ ನೀಟಾಗಿ ಮಾಡಿಕೊಟ್ರು. ತುಂಬ ಜನ ಕಲಾವಿದರುಗಳು ಲೇಟ್ ನೈಟು ಮಲ್ಕೊಂಡು ಲೇಟಾಗಿ ಹೇಳೋ ಹೆಸರು. ಅದು ಏನಾದ್ರು ನಾನು ಬೆಳಿಗ್ಗೆ ಬೇಗ ಎದ್ದೋಗ್ಬಿಡಿಸಿ. ನನಗೆ ಕೆಲವೊಂದು ಒಬ್ಬರು ಈ ಸುಮನ್ ಸರೆಲ್ಲ ನಮ್ಗೆ ತೆಲುಗು ಸುಮನ್ ಸರೆಲ್ಲ ಅವ್ರನ್ನ ಕೆಲಸ ಮೇಲೆ ಹೇಳೋರು. ನಾನಂದ್ರೆ ಹಿಂಗೆ ಸಹ ನೀವೆಲ್ಲ ಇಷ್ಟು ಫಿಸ್ಟ್ ಆಗಿದ್ದೀರಾ ಹಂಗೆ ಹಿಂಗೆ ಅಂದರೆ ಅವ್ರು ಹೇಳೋರು. ನಾನು ಡೈಲಿ 2 ಟೈಮ್ಸ್ ವರ್ಕೌಟ್ ಮಾಡ್ತೀನಿ, ಫುಲ್ ಡಯಟ್ ಮಾಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಅವಾಗೆಲ್ಲ ಅನ್ಸೋದು ನಾವೇ ಏನೋ ನಮಗಿಂತ ಪಾಪ ಎಂತೆಂಥ ಅವ್ರು ಅದೇ ಹೇಳೋದು. ಬೆಳಿಗ್ಗೆ ಎದ್ದು ಎಲ್ಲ ಹೆಂಗೆ ಸರ್ ಹೋಗ್ತೀರಾ ಜಿಮ್ಗೆ ಅದು ಇದು ಅಂತೆಲ್ಲ ಹೇಳ್ತಾರೆ. ನೋಡಿ ಪ್ರಭಾಕರ್, ಅದು ಪ್ರತಿಯೊಬ್ಬರಿಗೂ ಸಿಗಲ್ಲ. ಅದು ಕೆಲವರು ಅಂತ ನಮ್ಗೆ ಸಿಕ್ಕಿಲ್ಲ ಅನ್ನೋದು ಆಸೆ ಪಡ್ತಾ ಇರ್ತಾರೆ. ನಮ್ಮ ದೇವ್ರು ಅದನ್ನು ಕೊಟ್ಟಿದ್ದಾರೆ, ನಾವು ಯಾಕೆ ಅದು ಯೂಸ್ ಮಾಡ್ಕೊಬಾರ್ದು? ಉಳಿಸ್ಕೊಳಕ್ಕೆ ಕಷ್ಟಪಡ್ಬೋದು. ನಾನು ಇದೇ ನನಗೆ ಜ್ಞಾಪಕ ಇರೋಂಗೆ ಈ ಹಸ್ಗಳು ಕೆಲಸ ಮಾಡುವಾಗ ಬೆಳಿಗ್ಗೆ 4 ಗಂಟೆಗೆ ಎಬ್ಸೋರಲ್ಲ, ನಾವು 5 ಗಂಟೆಗೆ ಅಲ್ಲಿ ಮನೆ ಹತ್ರ ಹಾಲು ಕರೆದು ಆ ಕಡೆ ಹೋಗ್ತಾಯಿದ್ದು. ಬೆಳಿಗ್ಗೆ ಅಷ್ಟೊತ್ತಿಗೆ ಹಾಲು ಕರಿತಾ ಇರೋವಾಗ ಬೆಳಿಗ್ಗೆ ಅಲ್ಲಿ ಅಂದರೆ ಪೊಲೀಸ್ ಕೆಲಸಕ್ಕೆ ಸೇರಿದವರು ಅವರು ಇವರೆಲ್ಲ ಬಂದುಬಿಟ್ಟಿದ್ದಾನೆ. ಅಂದರೆ ಬಿಸಿ ಹಾಲು ಕರಿತಾ ಇರೋಂಗೆ ಹಿಂಗೆ ಕೊಟ್ಬಿಟ್ಟು 1/4 ಲೀಟ್ರ್ 1/2 ಲೀಟ್ರ್ ಹಿಂಗೆ ತೊಗೊಂಡು ಕಟ ಕೊಟ್ಬಿಟ್ಟು ತಯಾರಿ ಅಂತ ಓಡೋಗೋರು. ನನಗೆ ಅವೆಲ್ಲ ಅನ್ಸೋದೆ, ನೋಡಿ ಏನು ಪುಣ್ಯ ಮಾಡೋರು ನಮಗೆ ನೋಡ್ರಿ, ಹಿಂಗೆ ನೋಡ್ರಿ ಏನು ಆರಾಮಾಗಿ ವಾಕಿಂಗ್ ಅಂತೆ ಜಾಗಿಂಗ್ ಅಂತೆ. ನಮ್ಗೆ ಯಾಕೆ ದೇವ್ರು ಹಿಂಗೆಲ್ಲ ಹಿಂಗೆ ನಾವು ಅವೆಲ್ಲ ನೋಡಿ ಇವಾಗ ರಿಯಲೈಸ್ ಆಗ್ತಾಯಿದೆ. ಅವೆಲ್ಲ ಕೊಟ್ಟಾಗ ಯಾಕೆ ಮಾಡಬಾರ್ದು? ಇವಾಗೆಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಕುಡ್ಕೊಂಡು ತಿನ್ಕೊಂಡು ಬೆಳಿಗ್ಗೆ 10 ಗಂಟೆ 9 ಗಂಟೆಗೆ ಇರೋಕ್ಕಾಗುತ್ತಾ? ಅಲ್ಲ ಸರ್, ಏನೇ ನಮ್ಮ ಎಕ್ಸೈಸ್ ಇದ್ರೇನೇ ಅಲ್ಲ. ನನಗೆ ಈ ರಾಜ್ಕುಮಾರ್ ಅವ್ರು ಕೆಲವೊಂದು ಮಾತುಗಳು ಹೇಳೋರು, ಅವರು ತುಂಬ ಒಳ್ಳೊಳ್ಳೆ ಮಾತುಗಳು ಹೇಳೋರು. ಆವಾಗ ತುಂಬ ದಪ್ಪ ಇದೆ ನಾನು. ಆವಾಗ AK-47 ಟೈಮಲ್ಲಿ ಸುಮಾರು 108 ಇದ್ದೆ ನಾನು, ಒಂದು 108 kg ಇದ್ದೆ ನಾನು. ಅದು ಬಂದ ತಕ್ಷಣ ಹಿಂಗೆ ನೋಡೋರು, ಏನು ಮಾಡಲ್ವಾ ನೀನು ಅಂದರು ಅಣ್ಣವರು. ಎಲ್ಲ ಅಪ್ಪಾಜಿ ಎಲ್ಲಿ ಹಸ್ಗಳ ಕೆಲಸನೇ ಅದು ಇದು. ಅದು ಹಸ್ಗಳು ಬಿಡಿ, ಅದು ನಿಮ್ಮ ವೃತ್ತಿ. ಅದಾದಮೇಲೆ ನೀವು ಓಡೋದು ಅದು ಇದು ಮಾಡ್ಬೋದಲ್ವಾ ಅಂದರು. ಎಲ್ಲ ಅಪ್ಪಾಜಿ ಟೈಮೇ ಸಿಗೋದಿಲ್ಲ ಅಂದ. ಹೌದಾ, ಅವಸರ ಆಗುತ್ತಾ ನಿಮಗೆ? ಆಗುತ್ತಾ? ಹ್ಞೂ ಅಪ್ಪಾಜಿ. ಯಾಕೆ ಹೋಗಬೇಡಿ, ಟೈಮ್ ಇರಲ್ವಲ್ಲ ಅಂದರು. ಅಯ್ಯೋ ಯಾಕೆ ಅಪ್ಪಾಜಿ, ನಮ್ದಕ್ಕೆ ಏನಂತ ನಮ್ಮದು ಅನ್ನೋದು ಒಂದು ಟೈಮ್ ಮಾಡ್ಕೊಳ್ಳಿ. ಈಗ ನಾನು ಅಷ್ಟೇ ಜಿಮ್ಗೆ ಹೋದಾಗ ನನ್ನ ಪ್ರೈವೇಸಿ ಏನಂದರೆ 1 ಅವರ್ ಹೋದಾಗ ಮೊಬೈಲ್ ಐತಲ್ಲಿ ಬಿಸಾಕಿರ್ತೀನಿ. ನಮ್ಮದು ಆರಾಮಾಗಿ ಏನು ನಾವು ಮಾಡ್ತಾ ಇರೋದು ಕರೆಕ್ಟಾ, ನಮ್ಮದು ಹಿಂಗೆ. ಇವಾಗ ಮನೆ ಕಟ್ಸಿದ್ವಿ, ಬ್ಯಾಂಕ್ ಲೋನು ಅವ್ನು ಕಟ್ಟಬೇಕು ಇವನು ಕಟ್ಟಬೇಕು. ನಮ್ಮ ಪ್ರೊಫೆಷನ್ ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೀನ, ನಮ್ಮ ಮಗಂದು ಹಿಂಗೆ ನಾನು ಕರೆಕ್ಟಾಗಿದ್ದೀನ ಅಂತ ನಮ್ಮ ಬಗ್ಗೆ ನಾವು ಚಿಂತೆ ಮಾಡೋದಕ್ಕೆ ನಮಗೆ ಬೇರೆ ಕಡೆ ಟೈಮೇ ಇಲ್ಲ. ಸೊ ನಮ್ಮದು ಅನ್ನೋದು ಒಂದು ಅರ್ಧ ಗಂಟೆ 1 ಅವರ್ ಅಂತ ಮಾಡ್ಕೊಂಬಿಟ್ರೆ ಅದು ಮೆಂಟಲಿ ಫಿಕ್ಸ್. ಅದು ಅಲ್ಲ ಸರ್, ಏನೋ ಇದ್ವಿ ಓದ್ವಿ ಅವನು ಕೊಡ್ಬೇಕು ಅನ್ನೋಕ್ಕೆ ಮೊದಲು ನಮ್ಮ ಸೆಟೆಟ್ ನಾವು ಹೋಗಿ ಮಾಡ್ತಾ ಇರೋದು ಕರೆಕ್ಟಾ? ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೆ ಒಂದು ಜಾಗ ಅಂತ ನಾವು ಅಂದ್ಕೊಂಡಿದ್ವಿ. ನಾವು ಹೋಗ್ಬಿಟ್ಟು ಎಕ್ಸಸೈಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಬಾಡಿ ಫಿಟ್ಗಿಂದನೂ ಅಲ್ಲಿ ಹೋದರೆ ಅದು ನಮ್ಮ ಮೆಂಟಾಲಿಟಿನೇ ಒಂಥರ ಆಗಿಬಿಡ್ತದೆ. ಯಾರು ದಿನ ಸಿಗ್ತೀವಿ, ಅವ್ರ ಹೆಸರು ನಮ್ಗೆ ಗೊತ್ತಿರಲ್ಲ. ಅಲ್ಲೊಬ್ರು ಯಾರು ನಮಸ್ಕಾರ ಅಲ್ಲಿ ಬಿಟ್ಟು ಬಂದ ತಕ್ಷಣ ಅದು ಮರ್ತ್ಬಿಡ್ತೀವಿ ನಾವು. ಅಲ್ಲಿ ಹೋಗೋದಕ್ಕೆ ಆಸೆ ನಮಗೆ. ದಿನ ಒಂದು ಅರ್ಧ ಗಂಟೆ 1 ಅವರ್ ಹೋಗ್ಬಿಟ್ಟು ಹಾಯ್ ಬಾಯ್ ಹೇಳ್ಕೊಂಡು ನಮ್ಮದೇನೇ ಸಣ್ಣ ಪುಟ್ಟ ವರ್ಕೌಟು ಅದು ಇದು ಅಂತ ಹೇಳ್ಕೊಡ್ತಾರೆ, ನಾವು ಮಾಡ್ಕೊಂಡು ಬರ್ತಾಯಿರ್ತೀವಿ. ತುಂಬ ತೊಗೊಂಡು ಎಲ್ಲರೂ ಮೈ ಮೇಲೆ ಹಾಕ್ಕೊಂಡು ಅವ್ರ ಜೊತೆ ಇದ್ದು ಏನು ಸರ್ ಇವಾಗ ನಾನು ಶೂಟಿಂಗ್ ಅಂದ್ಕೊಳ್ಳಿ, ಶೂಟಿಂಗ್ ಅಲ್ಲಿಂದ ಹೋಗಿ ಬರ್ತೀನಿ. ಬಂದ ತಕ್ಷಣ ಅಕಸ್ಮಾತ್ ಆಫೀಸಲ್ಲಿ ಯಾರೋ ಹುಡುಗ ಇಲ್ಲಣ್ಣ, ಕಲೆಕ್ಷನ್ ಕೊಟ್ಟಿಲ್ಲಣ್ಣ, ಅದಣ್ಣ ಇದಣ್ಣ ಅಂತಾರೆ ಬಸ್ಸಿಂದು. ಹೌದಾ ಅಂದ್ಬಿಟ್ಟು ತಿರ್ಗಾ ಅಲ್ಲಿ ಓಡೋಗ್ತೀವಿ. ಅಲ್ಲಿಂದ ಹೋಗಿ ಏನೇ ಮಾಡಿ 10-10ವರೆಗೆ ಮನೆಗೆ ಬಂದ್ವಿ ಅಂದ್ಕೊಳ್ಳಿ. ತಿರ್ಗಾ ಈಗೇನು ಬೆಳಿಗ್ಗೆ ಅದೇ ನಮಗೆ ಅಂದ್ಬಿಟ್ಟು ಒಂದು ½ ಅವರು ನಮಗೋಸ್ಕರ ಅನ್ನೋದು. ಆವಾಗ ಇವರು ನಮ್ಗೆ ಉಪೇಂದ್ರ ಅವರ ಅಪ್ಪ ಹೇಳೋರು. ಅವಾಗ ಉಪೇಂದ್ರ ಅವರ ಅಪ್ಪ ತುಂಬ ನಮ್ಗೆ ಕಿಂಡಲ್ ಮಾಡೋರು. ಮಕ್ಕಳ್ರ ಇದು ಬದುಕೋಕ್ಕೋಸ್ಕರ ತಿನ್ನೋಕ್ಕೋಸ್ಕರ ಬದುಕಬೇಡಿ ಅನ್ನೋರು. ಬದುಕೋಕ್ಕೋಸ್ಕರ ತಿನ್ನಿ ಅಂದರೆ ಲಿಮಿಟಾಗಿ ಕರೆಕ್ಟಾಗಿರ್ತೀರ ನೀವು, ತಿನ್ನೋಕ್ಕೋಸ್ಕರ ಬದುಕಿದ್ರೆ ಹಿಂಗೆ ಇರೋದು ಅಂತ. ಬದುಕೋಕ್ಕೋಸ್ಕರ ತಿನ್ರು
ತಿನ್ನೋಕ್ಕೋಸ್ಕರ ಬದುಕಿದ್ರೆ ಬರೀ ತಿನ್ನೋರ್ನೆಲ್ಲ ಯೋಚನೆ ಮಾಡ್ಕೊಂಡು ತಿನ್ನೋ ಇದರಲ್ಲೇ ಇರ್ತೀವಿ. ಬದುಕೋಕ್ಕೋಸ್ಕರ ತಿನ್ನರು ಅಂದರೆ ಈ ಥರ ಕೆಲವೊಂದು ಮಾತುಗಳು ತುಂಬ ಚೆನ್ನಾಗಿ ಹೇಳೋರು ಅವಾಗೆಲ್ಲ ಉಪೇಂದ್ರ ಅವರಪ್ಪ ನಮಗೆ. ಅವೆಲ್ಲ ಅವಾಗ ನಮ್ಗೇನೋ ಅನ್ಸೋದು, ಆಮೇಲೆ ಗೊತ್ತಾಗ್ತದೆ ಕರೆಕ್ಟ್ ಇವೆಲ್ಲ ನಿಜಗಳು. ಕಳಸಿಪಳ್ಳಿ ಏನು ಕಮ್ಮಿ ಹೋಯ್ತಾ, ಸಾರಥಿ ಹೋಯ್ತಾ, ಅಣ್ಣವ್ರ ಶಬ್ದವೇದಿ ಏನು ಕಮ್ಮಿ ಹೋಯ್ತಾ. ಏನಿದ್ರೆ ಏನೋ ಪ್ರಯೋಜನ, ರಾತ್ರಿ ಮಲಗ್ದಂಗೆ ನಿದ್ದೆ ಬರುತ್ತೆ ಕೇಳೋರು ನಾವು ಏನೋ ಅಷ್ಟೇ ಸರ್ ಜೀವನ. ಮತ್ತೆ ಇಟ್ಕೊಂಡು ಏನು ಮಾಡ್ತೀರಾ, ಎಲ್ಲ ಇಟ್ಕೊಂಡು ಮಲಗ್ದಂಗೆ ನಿದ್ದೆ ಬರ್ದೇ ಇದ್ಮೇಲೆ ಅಷ್ಟು ಇಟ್ಕೊಂಡು ಏನು ಮಾಡ್ತೀರಾ ಅಲ್ವಾ. ದೊಡ್ಡ ದೊಡ್ಡದೆಲ್ಲ ಇರುತ್ತೆ, 100% ಹೋಗಿ ಕಾಯಿಲೆಗಳಿರ್ತವೆ. ಮತ್ತೆ ಇವಾಗ ಏನು ಖರ್ಚು ಮಾಡದೇ ಇದ್ರೂ ಇವಾಗ ಈ ಡಾಕ್ಟ್ರುಗಳಿಗೆ ಅವ್ರು ಇವ್ರಿಗೆಲ್ಲ ಕೊಡೋದಕ್ಕೆ ಕೊಡೋ ಬದಲು ನಾವು ಆರೋಗ್ಯ ನಾವೇ ಕರೆಕ್ಟಾಗಿ ಇಟ್ಕೊಬೋದಲ್ವ. ಬನ್ನಿ ಕೂತ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.